ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಗೆ ಸಂಬಂಧಿಸಿದ ಹೊಸ ATM ಕಾರ್ಡ್ಗೆ ನಾವು ಪಿನ್ ಜನರೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಆಲ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಗೆ ಸಂಬಂಧಿಸಿದ ATM ಕಾರ್ಡ್ಗೆ ನೀವು ಪಿನ್ ನಂಬರ್ ಅನ್ನು ಜನರೇಟ್ ಮಾಡ್ಕೊಳ್ಬೇಕಂದ್ರೆ ನೀವು ಆ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಲ್ಲ, ಆ ಒಂದು ಮೊಬೈಲ್ ನಂಬರ್ನ ಮತ್ತು ATM ಕಾರ್ಡ್ನ ತೆಗೆದುಕೊಂಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಗೆ ಸಂಬಂಧಿಸಿದ ಯಾವುದೇ ATMಗೆ ಅಂದರೆ ನಮ್ಮ ದೇಶದಲ್ಲಿರುವ ಯಾವುದೇ ATMಗೆ ಹೋಗಿ ನೀವು ಆ ಒಂದು ATM ಕಾರ್ಡ್ಗೆ ಪಿನ್ ನಂಬರನ್ನು ನೀವು ಜನರೇಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನೀವು ಮೊಬೈಲ್ ನಂಬರ್ ATM ಕಾರ್ಡ್ನ ತೆಗೆದುಕೊಂಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ATMಗೆ ಬಂದ ನಂತರ ಅಲ್ಲಿ ನೀವು ATM ಕಾರ್ಡ್ನ ATM ಮಷಿನ್ನಲ್ಲಿ ಹಾಕಿ. ನೀವು ನಿಮ್ಮ ATM ಕಾರ್ಡ್ನ ATM ಮಷಿನ್ನಲ್ಲಿ ಹಾಕಿದ ನಂತರ ಅಲ್ಲಿ ಕೆಳಗಡೆ ನಿಮಗೆ ಸೆಟ್ ATM ಪಿನ್ ಗ್ರೀನ್ ಪಿನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಅಲ್ಲಿ ನಿಮಗೆ OTP ಜನರೇಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವಲ್ಲಿ OTP ಜನರೇಟ್ ಅನ್ನೋ ಆಪ್ಷನ್ ಮೇಲೆ ಪ್ರೆಸ್ ಮಾಡ್ತಾ ಇದ್ದಾಗೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ನಂತರ ನೀವು ನಿಮ್ಮ ATM ಕಾರ್ಡ್ನ ATM ಮಷಿನ್ನಿಂದ ಹೊರಗಡೆ ತೆಗೆಯಿರಿ. ಫ್ರೆಂಡ್ಸ್, ನೀವು ATM ಮಷಿನ್ನಿಂದ ನಿಮ್ಮ ATM ಕಾರ್ಡ್ನ ಹೊರಗಡೆ ತೆಗೆದ ಮೇಲೆ ಮತ್ತೊಮ್ಮೆ ನಿಮ್ಮ ATM ಕಾರ್ಡ್ನ ATM ಮಷಿನ್ನಲ್ಲಿ ಹಾಕಿ. ನೀವು ನಿಮ್ಮ ATM ಕಾರ್ಡ್ನ ಮತ್ತೊಮ್ಮೆ ATM ಮಷಿನ್ನಲ್ಲಿ ಹಾಕಿದ ನಂತರ ಅಲ್ಲಿ ನಿಮಗೆ ಸೆಟ್ ಪಿನ್ ಗ್ರೀನ್ ಪಿನ್ ಅಂತ ಇರುತ್ತೆ, ಮತ್ತೊಮ್ಮೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ OTP ವ್ಯಾಲಿಡಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ, ಆ ಒಂದು OTP ವ್ಯಾಲಿಡಿಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಅಲ್ಲಿ ನಿಮಗೆ ಪ್ಲೀಸ್ ಎಂಟರ್ ಯುವರ್ OTP ಅಂತ ಒಂದು ಆಪ್ಷನ್ ಕಾಣುತ್ತೆ, ಅಲ್ಲಿ ನೀವು ನಿಮ್ಮ ಮೊಬೈಲ್ಗೆ OTP ಬಂದಿರುತ್ತೆ ಅಂತ ಹೇಳಿದ್ನಲ್ಲ, ಆ ಒಂದು OTPನ ಅಲ್ಲಿ ನೀವು ಎಂಟರ್ ಮಾಡಿ. ನೀವಲ್ಲಿ OTPನ ಎಂಟರ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಕಾಣುತ್ತೆ, ಅಲ್ಲಿ ನೀವು ನಿಮ್ಮ ATM ಕಾರ್ಡ್ಗೆ ಪಿನ್ ನಂಬರನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಇಷ್ಟ ಬಂದ ಯಾವುದಾದ್ರೂ 4 ನಂಬರ್ಗಳನ್ನು ಅಲ್ಲಿ ನೀವು ಎಂಟರ್ ಮಾಡಿ. ನೀವಲ್ಲಿ 4 ನಂಬರ್ಗಳನ್ನು ಎಂಟರ್ ಮಾಡಿದ ಮೇಲೆ ಮತ್ತೊಮ್ಮೆ ರಿಪೀಟ್ ಆಗಿ ಅದೇ 4 ನಂಬರ್ಗಳನ್ನು ನಿಮಗೆ ಎಂಟರ್ ಮಾಡಲು ಕೇಳುತ್ತೆ. ನೀವು ಈಗ ಮೊದಲು ಹಾಕಿರ್ತೀರಲ್ಲ, ಅದೇ 4 ನಂಬರ್ಗಳನ್ನು ಮತ್ತೊಮ್ಮೆ ಅಲ್ಲಿ ನೀವು ಎಂಟರ್ ಮಾಡಿ. ಆ ನಂತರ ಅಲ್ಲಿ ನಿಮಗೆ ಪಿನ್ ಚೇಂಜ್ ಕಂಪ್ಲೀಟ್, ಪ್ಲೀಸ್ ಟೇಕ್ ಯುವರ್ ಕಾರ್ಡ್ ಅಂತ ಬರುತ್ತೆ. ಈ ರೀತಿಯಾಗಿ ಬಂದ ಮೇಲೆ ನಿಮ್ಮ ATM ಕಾರ್ಡ್ಗೆ ಪಿನ್ ನಂಬರ್ ಕ್ರಿಯೇಟ್ ಆಗಿದೆ ಅಂದರ್ಥ. ಫ್ರೆಂಡ್ಸ್, ಈ ರೀತಿಯಾಗಿ ಬಂದ ಮೇಲೆ ನೀವು ನಿಮ್ಮ ATM ಕಾರ್ಡ್ನ ATMನಿಂದ ಹೊರಗಡೆ ತೆಗೆಯಿರಿ. ಫ್ರೆಂಡ್ಸ್, ನೀವು ಕೊನೆಯದಾಗಿ 4 ನಂಬರ್ಗಳನ್ನು ಎಂಟರ್ ಮಾಡಿದ್ದೀರಲ್ಲ, ಅದೇ ನಿಮ್ಮ ATM ಕಾರ್ಡ್ಗೆ ಪಿನ್ ನಂಬರ್ ಆಗಿರುತ್ತೆ, ಅದನ್ನು ನೀವು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ತುಂಬಾನೇ ಸುಲಭವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಗೆ ಸಂಬಂಧಿಸಿದ ATM ಕಾರ್ಡ್ಗೆ ನೀವು ಪಿನ್ ನಂಬರನ್ನು ಜನರೇಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.